ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ CK ಹಂಗ್ರಿ ಫುಡ್ಡಿ. ಇವತ್ತು ರುಚಿಕರವಾದ ಬಾದಾಮ್ ಕ್ಯಾಶ್ಯೂ ಹಲ್ವಾ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ನೋಡು, ಮೊದಲು ಒಂದು ಮಿಕ್ಸಿ ಜಾರ್ಗೆ ನೆನೆಸಿ ಸಿಪ್ಪೆ ತೆಗೆದಿರೋವಂಥ ಬಾದಾಮಿನ ಹಾಕ್ಕೊಳ್ಳಿ. ನಾನು 8 ಅವರ್ ನೆನೆಸಿ ಸಿಪ್ಪೆ ತೆಕ್ಕೊಂಡಿದ್ದೀನಿ ಬಾದಾಮಿದು. ಇದನ್ನು ನೈಸಾಗಿ ಪೇಸ್ಟ್ ಮಾಡಬೇಕು. ನೋಡಿ, ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ತರ್ತರಿ ಇದ್ದರೆ ಚೆನ್ನಾಗಿರಲ್ಲ, ನೈಸಾಗೇ ಇರಬೇಕು. ಈಗ ಮತ್ತೆ ಮಿಕ್ಸಿ ಜಾರ್ ತೊಗೊಳ್ಳಿ. ಈಗ ನೆನೆಸಿರೋವಂಥ ಗೋಡಂಬಿ ಹಾಕ್ಕೊತಾ ಇದ್ದೀನಿ. ನಾನು ಒಂದು 3 ಅವರ್ ನೆನೆಸ್ಕೊಂಡಿದ್ದೀನಿ ಗೋಡಂಬಿನ. ಇದನ್ನು ನೈಸಾಗಿ ಪೇಸ್ಟ್ ಮಾಡಬೇಕು. ನೋಡಿ, ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ತರ್ತರಿ ಇದ್ದರೆ ಚೆನ್ನಾಗಿ ಬರೋಲ್ಲ. ಈಗ ಒಂದು ಬಾಣಲಿ ಇಟ್ಕೊಳ್ಳಿ. ನಾವು 1 ಕಪ್ ಸಕ್ಕರೆ 2 ಕಪ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಎರಡು ಕಪ್ ಸಕ್ಕರೆಗೆ 1.25 ಕಪ್ಪು ನೀರು ಹಾಕ್ಕೊಳ್ಳಿ. ಈಗ ಇದು ಚೆನ್ನಾಗಿ ಕುದಿಬೇಕು. ಒಂದೆಳೆ ಪಾಕ ಆಗಬೇಕು. ಆ ಥರ ಒಂದೆಳೆ ಪಾಕ ಬರಲಿ, ಅಲ್ಲಿ ತನಕ ಕುದಿಸಿ. ನೋಡಿ, ಈಗ ಕರಗ್ತಾ ಇದೆ ಸಕ್ಕರೆ. ಒಂದೆಳೆ ಪಾಕ ಬಂದಮೇಲೆ ಹಾಕಬೇಕು, ಇಲ್ಲಾಂದರೆ ಸ್ವೀಟ್ ಚೆನ್ನಾಗಿ ಬರೋಲ್ಲ. ನೋಡಿ, ಇವಾಗ ಆಗಿದೆ. ನೋಡಿ, ಒಂದೆಳೆ ಬರ್ತಾ ಇದೆ. ನೋಡಿ, ಈ ಥರ ಬರಬೇಕು. ಈಗ ಆಗಿದೆ ಇದು. ಈಗ ಪೇಸ್ಟೆಲ್ಲ 2 ಪೇಸ್ಟನ್ನು ಹಾಕ್ಕೊಳ್ಳಿ. ನಾನು ಫಸ್ಟು ಗೋಡಂಬಿ ಪೇಸ್ಟ್ ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ನೀರಲ್ಲಿ. ಈಗ ಬಾದಾಮ್ ಪೇಸ್ಟು ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಗಟ್ಟಿ ಆಗೋವರೆಗೂ ಇದೇ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು. ನೋಡಿ, ಈಗ ಪಾಕದಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ ಪೇಸ್ಟು. ಈಗ ಚೆನ್ನಾಗಿ ಇದೇ ಥರ ಮಿಕ್ಸ್ ಮಾಡಿ, ಆ ಪೇಸ್ಟ್ ಗಟ್ಟಿ ಆಗಬೇಕು. ಅಲ್ಲಿ ತನಕ ಪೇಸ್ಟ್ ಮಾಡಿ ಮಿಕ್ಸ್ ಮಾಡ್ತಾಯಿರಿ. ನೋಡಿ, ಈಗ ಸ್ವಲ್ಪ ಗಟ್ಟಿ ಆಗಿದೆ. ಈಗ ಒಂದು 3 ಚಮಚ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಬೀಳಲೇಬೇಕು. ತುಪ್ಪ ಹಾಕಿಲ್ಲ ಅಂದರೆ ಚೆನ್ನಾಗಿ ಬರೋಲ್ಲ. ನೋಡಿ, ಚೆನ್ನಾಗಿ ಇದೇ ಥರ ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು. ಜೋರಾಗಿ ಫ್ಲೇಮ್ ಕೊಡಬೇಡಿ, ಸೀದೋಗ್ಬಿಡುತ್ತೆ. ಹಿಂಗೆ ಮೀಡಿಯಮ್ ಫ್ಲೇಮಲ್ಲೇ ಇದೇ ಥರನೇ ಮಗ್ಸ್ತಾ ಇರಬೇಕು. ಈಗ ಮತ್ತೆ ಲಾಸ್ಟಲ್ಲಿ ಮತ್ತೆ ತುಪ್ಪ ಹಾಕ್ಕೊಳ್ಳಿ ಇನ್ನೊಂದು ಸ್ವಲ್ಪ. ಈಗ ಅದು ಪಾತ್ರೆ ಬಿಡುತ್ತೆ. ನೋಡಿ, ಪಾತ್ರೆ ಬಿಡ್ತಾ ಇದೆ ಇವಾಗ. ನೋಡಿ, ಈಗ ರೆಡಿ ಆಗಿದೆ. ಇದು ಪಾತ್ರೆ ಬಿಟ್ಟಿದೆ. ಈಗ ಒಂದು ಬಟರ್ ಪೇಪರ್ ಮೇಲೆ ತುಪ್ಪ ಹಾಕ್ಕೊಂಡು ಇಟ್ಕೊಳ್ಳಿ. ಈಗ ನೋಡಿ, ಅದು ಫುಲ್ಲು ನಾನು ಬಟರ್ ಪೇಪರ್ ಮೇಲೆ ಹಾಕ್ತಾ ಇದ್ದೀನಿ. ಫುಲ್ಲು ತಣ್ಣಗಾಗಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಬಿಸಿಲು ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದೇ ಥರ ಮಿಕ್ಸ್ ಮಾಡ್ಕೊಳ್ಳಿ. ಬಟರ್ ಪೇಪರ್ ಮೇಲೆ ಹಾಕಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದೀಗ ಪೂರ್ತಿ ತಣ್ಣಗಾಗಬೇಕಿದು, ಅಲ್ಲಿ ತನಕ ಬಿಟ್ಬಿಡಿ. ನೋಡಿ, ಪೂರ್ತಿ ತಣ್ಣಗಾಗಿದೆ ಇವಾಗ. ಈಗ ಚೆನ್ನಾಗಿ ನಾದ್ಕೊಳ್ಳಿ ಇದನ್ನ. ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡ್ಕೊಳ್ಳಿ.
ನೋಡಿ ಬಾದಾಮ್ ಹಲ್ವ ಈಗ ರೆಡಿಯಾಗಿದೆ. ನೀವು ಮನೇಲಿ ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.